ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಿಟ್ರಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರೋಮನ್ ರೈನ್ಸ್ ಹಾಗೆ ಟ್ರಿಪಲ್ ಎಚ್ ಅವರ ನಡುವೆ ನಿಜವಾಗ್ಲೂ ಕೂಡ ಪ್ಲಾನಿಂಗ್ಸ್ಗಳು ಚೆನ್ನಾಗಿಲ್ಲ ಅಂಡ್ ಇಬ್ರು ಕೂಡ ಮಾತಾಡ್ತಾನೆ ಇಲ್ವಂತೆ. ಈ ರೀತಿ ಅಪ್ಡೇಟ್ಗಳು ಬರ್ತಾ ಇದೆ. ಏನೇನಾಯ್ತು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ರೀಸೆಂಟ್ ಆಗಿ ನಾನು ನಿಮಗೆ ತಿಳಿಸಿದ್ದೆ, ರೋಮನ್ ರೈನ್ಸ್ ಹಾಗೆ ಟ್ರಿಪಲ್ ಎಚ್ ಅವರ ನಡುವೆ ಕ್ರಿಯೇಟಿವ್ ಡಿಫರೆನ್ಸ್ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಅಂದ್ರೆ ಡಬ್ಲ್ಯೂ ಅವರು ರಸಲ್ ಮೇನಿಯಾ 42ಗೆ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ನ ಪ್ಲಾನ್ ಮಾಡಿದ್ರು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಕೋಡಿ ರೋಡ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಬೇಕಾಗಿತ್ತು. ಅಂಡ್ ಸ್ವಲ್ಪ ಜನಕ್ಕೆ ಈ ಒಂದು ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರು ಗೆಲ್ಲಬೇಕು ಅಂತ ಆಸೆ ಇದ್ರೆ, ಸ್ವಲ್ಪ ಜನಕ್ಕೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಗೆಲ್ಲಬೇಕು ಅಂತ ಆಸೆ ಇತ್ತು. ಪಾಲಿಮೆನ್, ರಾಕ್ ಹಾಗೆ ನಮ್ಮ TKO ಅವರಿಗೆ ರೋಮನ್ ರೈನ್ಸ್ ಅವರು ಗೆಲ್ಲಬೇಕು, ಈ ಕಡೆ ನಮ್ಮ ಟ್ರಿಪಲ್ ಎಚ್ ಅವರ ಟೀಮಿಗೆ ಕೋಡಿ ರೋಡ್ಸ್ ಅವರು ಗೆಲ್ಲಬೇಕು ಅಂತ ಆಸೆ ಇತ್ತು. ಅಂಡ್ ಅದಕ್ಕೋಸ್ಕರ ಈ ಒಂದು ಪ್ಲಾನ್ ನ ಅವರು ಹಂಗೆ ಮಾಡ್ಕೊಂಡೇ ಬರ್ತಾ ಇದ್ರು. ಇವನ್ ರೋಮನ್ ರೈನ್ಸ್ ಅವರು ಕೂಡ ಪಿಚ್ ಮಾಡಿದ್ರು, ನಾನು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತೀನಿ ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಕಂಪನಿಯ ನಿಜವಾದ ಫೇಸು ಯಾರು ಅನ್ನೋದು ಪ್ರೂವ್ ಆಗ್ಲಿ, ಈ ಒಂದು ಸ್ಟೋರಿ ಲೈನ್ ನ ತಗೊಂಡು ಬರೋಣ ಅಂತ ಟ್ರಿಪಲ್ ಎಚ್ ಅವರಿಗೆ ರೋಮನ್ ರೈನ್ಸ್ ಅವರು ಪಿಚ್ ಮಾಡಿದ್ರು. ಅಂಡ್ ಒಂದು ಟೈಮ್ ಅಲ್ಲಿ ತಮ್ಮ ಟ್ರಿಪಲ್ ಎಚ್ ಅವರು ಕೂಡ ಈ ಒಂದು ಐಡಿಯಾನ ಒಪ್ಕೊಂಡಿದ್ರಂತೆ. ಯಾವ ಟೈಮ್ ಅಲ್ಲಿ ಅಂದ್ರೆ ಗಾಯ್ಸ್, ಸಮ್ಮರ್ ಸ್ಲಾಮ್ ಗಿಂತ ಮುಂಚೆ. ಅಂಡ್ ಸಮ್ಮರ್ ಸ್ಲಾಮ್ ಗಿಂತ ಮುಂಚೆ ರೋಮನ್ ರೈನ್ಸ್ ಅವರು ಖುದ್ದಾಗಿ ಟ್ರಿಪಲ್ ಎಚ್ ಅವರ ಬಳಿ ಹೋಗಿ ಈ ಒಂದು ಐಡಿಯಾನ ಪಿಚ್ ಮಾಡಿದ್ರಂತೆ. ಕೋಡಿ ರೋಡ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಸಲ್ ಮೇನಿಯಾದಲ್ಲಿ ನನ್ನ ಮೇಲೆ ಡಿಫೆಂಡ್ ಮಾಡ್ಲಿ ಅಂಡ್ ನನ್ನ ಹಾಗೆ ಅವನ ನಡುವೆ ರಸಲ್ ಮೇನಿಯಾದಲ್ಲಿ 3ನೇ ಬಾರಿ ಮ್ಯಾಚ್ ನೋಡೋದಕ್ಕೆ ಸಿಗ್ಲಿ ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಫೈನಲ್ ಆಗಿ ಯಾರು ಕಂಪನಿಯ ಫೇಸು ಅಂತ ಡಿಸೈಡ್ ಆಗೋಗ್ಲಿ ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಾನು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಚಾಂಪಿಯನ್ ಆಗ್ತೀನಿ. ಯಾಕಂದ್ರೆ ಅಷ್ಟೊತ್ತಿಗೆ ನಾನು ಬೇಬಿ ಫೇಸ್ ಆಗಿರ್ತೀನಿ, ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಆಗಿರುತ್ತೆ ಅಂತ ರೋಮನ್ ರೈನ್ಸ್ ಅವರು ಒಂದು ಐಡಿಯಾನ ಪಿಚ್ ಮಾಡಿರ್ತಾರಂತೆ. ಅಂಡ್ ಈ ಒಂದು ಐಡಿಯಾಗೆ ಖುದ್ದಾಗಿ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಒಪ್ಕೊಂಡಿರ್ತಾರಂತೆ. ಬಟ್ ಟ್ರಿಪಲ್ ಎಚ್ ಅವರಿಗೆ ಬರ್ತಾ ಅನ್ಸುತ್ತೆ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸೋದು ನನಗೆ ಇಷ್ಟ ಇಲ್ಲ ಅಂತ. ಅಂಡ್ ಅದಕ್ಕೋಸ್ಕರ ಅವರು ಒಂದು ಮಾಸ್ಟರ್ ಪ್ಲಾನ್ ನ ಶುರು ಮಾಡ್ತಾರೆ. ಒರಿಜಿನಲ್ ಆಗಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಮ್ಯಾಚ್ ಪ್ಲಾನ್ ಆಗೇ ಇತ್ತು ಅಂಡ್ ಅಷ್ಟೊತ್ತಿಗಾಗ್ಲೇ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಕೂಡ ನೋಡೋದಿಕ್ಕೆ ಸಿಗ್ಬೇಕಾಗಿತ್ತು. ಅಂಡ್ ಅದಕ್ಕೋಸ್ಕರನೇ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಫೇಸ್ ಆಫ್ ಆಂಗಲ್ ಕೂಡ ನೋಡೋದಿಕ್ಕೆ ಸಿಕ್ತು. ಅಂಡ್ ಆ ಒಂದು ಹೀಟೆಡ್ ಮೂಮೆಂಟ್ ಅಲ್ಲಿ ನೀವು ಕೂಡ ಗಮನಿಸಿರಬಹುದು, ಕೋಡಿ ರೋಡ್ಸ್ ಅವರು ಹೀಲ್ ಸೂಪರ್ ಸ್ಟಾರ್ ಆಗಿ ನೋಡೋದಿಕ್ಕೆ ಸಿಗ್ತಾರೆ ಅಂಡ್ ಅದೇ ರೀತಿ ರೋಮನ್ ರೈನ್ಸ್ ಅವರು ಬೇಬಿ ಫೇಸ್ ಸೂಪರ್ ಸ್ಟಾರ್ ಆಗಿ ನೋಡೋದಿಕ್ಕೆ ಸಿಗ್ತಾರೆ. ಅಂಡ್ ಬರ್ತಾ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನ ಮಾಡಿಸಿ ಹೀಲ್ ಕೋಡಿ ರೋಡ್ಸ್ ಹಾಗೆ ಪ್ಯೂರ್ ಬೇಬಿ ಫೇಸ್ ರೋಮನ್ ರೈನ್ಸ್ ಅವರ ನಡುವೆ ಚಾಂಪಿಯನ್ಶಿಪ್ ಗೆ ರಸಲ್ ಮೇನಿಯಾದಲ್ಲಿ ಮ್ಯಾಚ್ ನ ಪ್ಲಾನ್ ಮಾಡಬೇಕಿತ್ತು. ಆ ಒಂದು ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವರನ್ನ ಸೋಲಿಸಿ ಚಾಂಪಿಯನ್ ಆಗಬೇಕಾಗಿತ್ತು. ಬಟ್ ಟ್ರಿಪಲ್ ಎಚ್ ಅವರಿಗೆ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಮಾಡಿಸೋದಾಗ್ಲಿ, ಅದೇ ರೀತಿ ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ಕಿತ್ಕೊಳ್ಳೋದಾಗ್ಲಿ ಇಷ್ಟ ಇರಲಿಲ್ಲ. ಅಂಡ್ ಅದಕ್ಕೋಸ್ಕರ ಟ್ರಿಪಲ್ ಎಚ್ ಅವರು ಸಡನ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಡ್ತಾರೆ. ಅಂಡ್ ಆ ಒಂದು ಚಾಂಪಿಯನ್ಶಿಪ್ ನ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಕೊಟ್ಟಿದ ಕೂಡಲೇ TKO ಕಡೆಯಿಂದ ಟ್ರಿಪಲ್ ಎಚ್ ಅವರಿಗೆ ಪ್ರಶ್ನೆ ಮಾಡಲಾಗುತ್ತೆ, ನೀವು ಈ ಒಂದು ಟೈಮ್ ಅಲ್ಲಿ ಈ ಒಂದು ಡಿಸಿಷನ್ ನ ಯಾವ ರೀತಿ ತಗೊಂಡ್ರಿ ಅಂತ. ಅಂಡ್ ಅದಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು, ನಾನು ಬೇರೆ ಸೂಪರ್ ಸ್ಟಾರ್ಸ್ ಗಳಿಗೂ ಕೂಡ ಆಪರ್ಚುನಿಟಿನ ಕೊಡಬೇಕು, ಅದಕ್ಕೋಸ್ಕರ ಈ ರೀತಿ ಡಿಸಿಷನ್ ನ ತಗೊಂಡೆ ಅಂತ ಆನ್ಸರ್ ನ ಕೊಡ್ತಾರೆ. ಬಟ್ ಅವರ ಒರಿಜಿನಲ್ ಮಾಸ್ಟರ್ ಪ್ಲಾನ್ ಏನಪ್ಪಾ ಅಂದ್ರೆ, ಟ್ರಿಪಲ್ ಎಚ್ ಅವರಿಗೆ ಕೋಡಿ ರೋಡ್ಸ್ ಅವ್ರನ್ನ ಹೀಲ್ ಟರ್ನ್ ಮಾಡೋದು ಇಷ್ಟ ಇರಲಿಲ್ಲ. ಪ್ಲಸ್ ಇನ್ನೊಂದೇನಪ್ಪಾ ಅಂದ್ರೆ, ರಸಲ್ ಮೇನಿಯಾ ಮುಗಿದ ಮೇಲೂ ಕೂಡ ಕೋಡಿ ರೋಡ್ಸ್ ಅವರು ಚಾಂಪಿಯನ್ ಆಗಿ ಇರಬೇಕು ಅನ್ನೋದು ನಮ್ಮ ಟ್ರಿಪಲ್ ಎಚ್ ಅವರ ಆಸೆ ಆಗಿತ್ತು. ಬಟ್ ಒರಿಜಿನಲ್ ಆಗಿ ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಏನಾದ್ರೂ ಆಗಿ ಆ ಒಂದು ಮ್ಯಾಚ್ ಅಲ್ಲಿ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡ್ರೆ ಫ್ಯಾನ್ಸ್ ಗಳು ಕೋಡಿ ರೋಡ್ಸ್ ಅವರಿಗೆ ಬ್ಯಾಕ್ ಲ್ಯಾಶ್ ನ ಖಂಡಿತವಾಗ್ಲೂ ಕೂಡ ಕೊಡೋರು. ಅದಕ್ಕೋಸ್ಕರ ಟ್ರಿಪಲ್ ಎಚ್ ಅವರು ರಸಲ್ ಮೇನಿಯಾಗೆ ಕೋಡಿ ರೋಡ್ಸ್ ಅವರು ಚಾಂಪಿಯನ್ ಆಗಿ ಹೋಗೋದಕ್ಕಿಂತ ಚಾಲೆಂಜರ್ ಆಗಿ ಹೋದ್ರೆ ಚೆನ್ನಾಗಿರುತ್ತೆ. ಅಂಡ್ ಚಾಲೆಂಜರ್ ಆಗಿ ಹೋದ್ರೆ ನಿಜವಾಗ್ಲೂ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅಂಡ್ ಅವರು ಗೆದ್ರೆ ಫ್ಯಾನ್ಸ್ ಗಳು ಓಕೆ ಕೋಡಿ ರೋಡ್ಸ್ ಅವರು ಚಾಂಪಿಯನ್ ಆದ್ರು ಅಂತ ಖುಷಿ ಪಡ್ತಾರೆ. ಅಂಡ್ ಈ ಒಂದು ಬ್ಯಾಕ್ ಲ್ಯಾಶ್ ಇಂದನೂ ಕೂಡ ನಾವು ಕೋಡಿ ರೋಡ್ಸ್ ಅವ್ರನ್ನ ಸೇಫ್ ಮಾಡಬಹುದು ಅಂತ ಈ ರೀತಿ ಮಧ್ಯದಲ್ಲಿ ಚಾಂಪಿಯನ್ಶಿಪ್ ಚೇಂಜ್ ನ ಮಾಡಿಸಿದ್ದಾರೆ. ಯಾಕಂದ್ರೆ ಸಡನ್ ಆಗಿ ಸ್ಮ್ಯಾಕ್ ಡೌನ್ ಅಲ್ಲಿ ಒಂದು ಮ್ಯಾಚ್ ನ ಬುಕ್ ಮಾಡಿ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಡ್ತಾರೆ ಅಂತಾನೆ ಹೇಳ್ಬೇಕು. ಬಟ್ ಒರಿಜಿನಲ್ ಆಗಿ ಪ್ಲಾನ್ ಆಗಿದ್ದೇನಪ್ಪಾ ಅಂದ್ರೆ, ರೆಸ್ಸಲ್ ಪೊಲೂಜಾದಲ್ಲೇ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ಲಬೇಕಾಗಿತ್ತು. ಇವನ್ ರ್ಯಾಂಡಿ ಆರ್ಟನ್, ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ 3 ಜನನು ಕೂಡ ಐಡಿಯಾನ ಬುಕ್ ಮಾಡಿದ್ರು ರೆಸ್ಸಲ್ ಪೊಲೂಜಾದಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರೇ ವಿನ್ ಆಗ್ಲಿ ಅಂತ. ಬಟ್ ಆ ಒಂದು ಟೈಮ್ ಅಲ್ಲಿ ಟ್ರಿಪಲ್ ಎಚ್ ಅವರು ಬೇಡ ಅಂತ ತಿರಸ್ಕರಿಸಿ ಒಂದು ಪರ್ಫೆಕ್ಟ್ ಟೈಮ್ ಗೋಸ್ಕರ ಕಾಯ್ತಾ ಇದ್ರು. ಅಂಡ್ ಈಗ ಅವರ ಕೈಗೆ ಪರ್ಫೆಕ್ಟ್ ಟೈಮ್ ಸಿಕ್ಕಿದೆ. ಅಂಡ್ ಈಗ ನೋಡ್ತಾರೆ, ಈಗೇನಾದ್ರೂ ಫ್ಯಾನ್ಸ್ ಗಳು ಕೋಡಿ ರೋಡ್ಸ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ, ನಮ್ಮ ಟ್ರಿಪಲ್ ಎಚ್ ಅವರು ಫ್ಯಾನ್ಸ್ ಗಳು ಇನ್ನೂ ಕೂಡ ಕೋಡಿ ರೋಡ್ಸ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ಅವರ ಹೀಲ್ ಟರ್ನ್ ಮಾಡಿಸೋದು ಬೇಡ, ರೋಮನ್ ರೈನ್ಸ್ ಅವರೇ ಚಾಂಪಿಯನ್ಶಿಪ್ ನ ಗೆದ್ದು ರಸಲ್ ಮೇನಿಯಾಗೆ ಹೋಗ್ಲಿ ಅಂಡ್ ರೋಮನ್ ರೈನ್ಸ್ ಅವರ ಕೈಯಿಂದ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನ ಗೆದ್ಕೊಳ್ಳಿ ಅಂತ ಒಂದು ಐಡಿಯಾನ ಪಿಚ್ ಮಾಡಬಹುದು. ಅಂಡ್ ಅದಕ್ಕೇನಾದ್ರೂ ಆ ಒಂದು ಟೀಮು ಒಪ್ಕೊಳ್ಳಿಲ್ಲ ಅಂದ್ರೆ ಅಫ್ಕೋರ್ಸ್ ಡಿಫರೆಂಟ್ ಪ್ಲಾನ್ಸ್ ಗಳ ಮುಖಾಂತರ ನಮ್ಮ ಕೋಡಿ ರೋಡ್ಸ್ ಅವರನ್ನ ಟ್ರಿಪಲ್ ಎಚ್ ಅವರು ಹೇಗಾದ್ರೂ ಮಾಡಿ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಆಗ್ತಾರೆ ರಸಲ್ ಮೇನಿಯಾದಲ್ಲಿ. ಲಿಟರಲಿ ರಸಲ್ ಮೇನಿಯಾ
ಸೆಸಲ್ಮೇನಿಯಾ 40 ಟೈಮಲ್ಲೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರೇ ಒಂದು ಮಾಸ್ಟರ್ ಪ್ಲಾನ್ ನ ಯೂಸ್ ಮಾಡಿ ಕೋಡಿ ರೋಡ್ಸ್ ಅವ್ರನ್ನ ರಾಯಲ್ ರಂಬಲ್ ಗೆಲ್ಸಿದ್ರು. ಅಂಡ್ ಕೋಡಿ ರೋಡ್ಸ್ ಅವರು ಕೂಡ ರಾಯಲ್ ರಂಬಲ್ ಗೆದ್ದಾದ್ಮೇಲೆ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ರಸಲ್ ಮೇನಿಯಾದಲ್ಲಿ ಪ್ಲಾನ್ ಆಗಿದೆ ಅಂತ ಗೊತ್ತಿದ್ರು ಕೂಡ ರೋಮನ್ ರೈನ್ಸ್ ಅವರಿಗೆ ಕೈನ ತೋರಿಸ್ತಾರೆ. ರೋಮನ್ ರೈನ್ಸ್ ನಾನು ನಿನ್ ಮೇಲೆ ಬರ್ತಾ ಇದ್ದೀನಿ ಅಂತ. ಯಾಕೆ ಈ ರೀತಿ ಮಾಡಿದ್ರು? ಫ್ಯಾನ್ಸ್ ಗಳ ಸಪೋರ್ಟ್ ನ ಗೈನ್ ಮಾಡೋದಕ್ಕೆ ನಮ್ಮ ಕೋಡಿ ರೋಡ್ಸ್ ಹಾಗೆ ಟ್ರಿಪಲ್ ಎಚ್ ಸೇರ್ಕೊಂಡು ಮಾಡಿದಂತಹ ಪ್ಲಾನ್. ಅಂಡ್ ಒರಿಜಿನಲ್ ಆಗಿ ಇನ್ನ ಒಂದು ರಿಪೋರ್ಟ್ ಏನಪ್ಪಾ ಅಂದ್ರೆ ರಸಲ್ ಮೇನಿಯಾ 39 ಅಲ್ಲೇನೆ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಬೇಕಾಗಿತ್ತು. ಇದು ಒರಿಜಿನಲ್ ಆಗಿ ಟ್ರಿಪಲ್ ಎಚ್ ಅವರು ಮಾಡ್ಕೊಂಡಿದ್ದಂತಹ ಪ್ಲಾನ್. ಬಟ್ ಅಲ್ಲಿ ನಮಗೆ ವಿನ್ಸ್ ಮಿಕ್ಮೆನ್ ಅವರ ಇನ್ವಾಲ್ವ್ಮೆಂಟ್ ನೋಡೋದಕ್ಕೆ ಸಿಕ್ಕಿ ಆ ಒಂದು ಪ್ಲಾನ್ಸ್ ಗಳನ್ನ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಚೇಂಜ್ ಮಾಡಿದ್ರು. ಇಲ್ಲ ಅಂದಿದ್ರೆ 39 ಅಲ್ಲೇನೆ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಬೇಕಾಗಿತ್ತು. ಅಂಡ್ ಅದಾದ್ಮೇಲೆ 40 ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ತಾನು ಅನ್ಕೊಂಡಿದ್ನ ಮಾಡಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ತಗೊಂಡು ಬಂದು ಫೈನಲಿ ಕೋಡಿ ರೋಡ್ಸ್ ಅವ್ರನ್ನ ವಿನ್ ಮಾಡಿಸಿದ್ರು. ಅಂಡ್ ಈಗಲೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಈ ಒಂದು ವಿಚಾರ ನಮ್ಮ ರೋಮನ್ ರೈನ್ಸ್ ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಅಂಡ್ ಅದಕ್ಕೋಸ್ಕರ ರೋಮನ್ ರೈನ್ಸ್ ಅವರು ಲಿಟ್ರಲಿ ಟ್ರಿಪಲ್ ಎಚ್ ಅವ್ರನ್ನ ಮಾತೆ ಆಡಿಸ್ತಾ ಇಲ್ವಂತೆ. ಅಂಡ್ ಟ್ರಿಪಲ್ ಎಚ್ ಅವರ ಯಾವುದೇ ರೀತಿಯ ಕ್ರಿಯೇಟಿವ್ ಐಡಿಯಾಗೆ ನಮ್ಮ ರೋಮನ್ ರೈನ್ಸ್ ಅವರು ಒಪ್ಪಿಗೆ ಕೊಡ್ತಾ ಇಲ್ಲ. ರೋಮನ್ ರೈನ್ಸ್ ಅವರು ಡೈರೆಕ್ಟ್ ಆಗಿ ನಿಕ್ ಖಾನ್, ಎರಿ ಇಮ್ಯಾನ್ಯುಯಲ್ ಹಾಗೆ ಪಾಲಿಮೆನ್, TKO ಬಳಿ ಮಾತಾಡ್ತಾ ಇದಾರಂತೆ. ಟ್ರಿಪಲ್ ಎಚ್ ಅವರ ಬಳಿ ರೋಮನ್ ರೈನ್ಸ್ ಅವರು ಮಾತನೇ ಆಡ್ತಾ ಇಲ್ವಂತೆ. ಲಿಟ್ರಲಿ ಮಾತನೇ ಬಿಟ್ಟಿದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಇದಿನ್ನೂ ಕೂಡ ಎಲ್ಲಿಗೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ನಮ್ಮ ಟ್ರಿಪಲ್ ಎಚ್ ಅವರು ಯಾಕೆ ಅಷ್ಟೊಂದು ಕೋಡಿ ರೋಡ್ಸ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ರೀಸೆಂಟ್ ಆಗಿ ಆ ಒಂದು ಡಾಕ್ಯುಮೆಂಟರಿಯಲ್ಲೂ ಕೂಡ ನೋಡಿದ್ವಿ. ಸೆತ್ ರೋಲೆನ್ಸ್ ಅವರಿಗೆ ಇಂಜುರಿ ಆಗೋ ವಿಚಾರನ ಎಲ್ಲರೂ ಕೂಡ ಸೀಕ್ರೆಟ್ ಆಗಿ ಇಡಬೇಕು ಅಂದ್ರೆ ಸ್ಟೋರಿ ಲೈನ್ ಗೆ ಸಂಬಂಧನೇ ಇಲ್ಲದೆ ಇರತಕ್ಕಂತಹ ಕೋಡಿ ರೋಡ್ಸ್ ಅವರ ಬಳಿ ಹೋಗಿ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾ ಇದ್ದಾರೆ, ನೀನು ಈ ಒಂದು ಕಂಪನಿಯ ಬಿಗ್ ಸ್ಟಾರು ಅಂಡ್ ನಿನಗೆ ಎಲ್ಲ ವಿಚಾರ ಗೊತ್ತಿರಬೇಕು ಅಂತ. ನಮ್ಮ ಟ್ರಿಪಲ್ ಎಚ್ ಅವರ ಪ್ರಕಾರ ಕಂಪನಿಯ ಫೇಸ್ ಸೂಪರ್ ಸ್ಟಾರ್ ಸದ್ಯಕ್ಕೆ ಕೋಡಿ ರೋಡ್ಸ್. ಬಟ್ ಆ ಕಡೆ ಪಾಲಿಮೆನ್, TKO ಪ್ರಕಾರ ನಮ್ಮ ರೋಮನ್ ರೈನ್ಸ್ ಅವರು ಸದ್ಯಕ್ಕೆ ಇನ್ನೂ ಕೂಡ ಕಂಪನಿಯ ಬೇಬಿ ಫೇಸ್. ಅಂಡ್ ಇಬ್ಬರ ನಡುವೆ ಈಗ ಈಗೋ ಕ್ಲಾಶ್ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಇದರಲ್ಲಿ ಬಲುಪಶಿ ಆಗ್ತಾ ಇರೋದು ರೋಮನ್ ರೈನ್ಸ್. ನಿಜವಾಗ್ಲೂ ಕೂಡ ರೋಮನ್ ರೈನ್ಸ್ ಅವರ ಟ್ಯಾಲೆಂಟ್ ನ ನಮ್ಮ ಟ್ರಿಪಲ್ ಎಚ್ ಅವರು ವೇಸ್ಟ್ ಮಾಡ್ತಾ ಇದ್ದಾರೆ. ಕೋಡಿ ರೋಡ್ಸ್ ಅವರಿಗೆ ಅಷ್ಟೊಂದು ಪುಷ್ ನ ಕೊಡ್ತಾ ಇದ್ದಾರೆ. ಯಾವ ರೀತಿ ಇದ್ರು ಗುರು ರೋಮನ್ ರೈನ್ಸ್ ಅವರು ಕಂಟಿನ್ಯೂಸ್ ರಸಲ್ ಮೇನಿಯಾಗಳನ್ನ ಮೈನ್ ಇವೆಂಟ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಈಗ ಸಮ್ಮರ್ ಸ್ಲಾಮ್ ಅಲ್ಲಿ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ರೆಸಲ್ ಮಾಡ್ತಾ ಇದ್ದಾನೆ ಅಂದ್ರೆ ನಿಜವಾಗ್ಲೂ ಅರ್ಥನೇ ಆಗ್ತಾ ಇಲ್ಲ. ಏನೇ ಆಗ್ಲಿ ಇದರಲ್ಲಿ ಯಾರ ತಪ್ಪು ನಿಮಗೆ ಅನ್ಸುತ್ತೆ? ರೋಮನ್ ರೈನ್ಸ್ ಅವ್ರು ಮಾಡ್ತಿರೋದು ತಪ್ಪ ಅಥವಾ ನಮ್ಮ ಟ್ರಿಪಲ್ ಎಚ್ ಅವ್ರು ಮಾಡ್ತಿರೋದು ತಪ್ಪ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.